ಆದ್ದರಿಂದ ಈ ಚಿತ್ರದ ಆರಂಭದಲ್ಲಿ ತನ್ನ ನಗರದಲ್ಲಿ ತುಂಬಾ ದಟ್ಟವಾದ ಮೋಡಗಳು ಇದ್ದವು ಎಂದು ಕರ್ಟಿಸ್ ನೋಡುತ್ತಾನೆ. ಈಗ ತುಂಬಾ ಕೆಟ್ಟ ಚಂಡಮಾರುತ ಮತ್ತು ಮಳೆ ಇರುವಂತೆ ತೋರುತ್ತಿದೆ. ಇದ್ದಕ್ಕಿದ್ದಂತೆ ಮಳೆ ಪ್ರಾರಂಭವಾಗುತ್ತದೆ. ಆದರೆ ವಿಚಿತ್ರವೆಂದರೆ ಅದು ಈ ಮಳೆ ನೀರಿನ ಮಳೆ ಅಲ್ಲ, ಆದರೆ ಎಣ್ಣೆ ಮಳೆ. ಇದನ್ನು ನೋಡಿದ ಕರ್ಟಿಸ್ ಹೆದರುತ್ತಾನೆ ಮತ್ತು ಇದ್ದಕ್ಕಿದ್ದಂತೆ ಕಣ್ಣು ತೆರೆಯುತ್ತಾನೆ. ಇದೆಲ್ಲವೂ ಅವನ ಕನಸು ಮಾತ್ರ. ಅವನು ಸ್ನಾನ ಮಾಡಿ ಉಪಹಾರ ಮೇಜಿನ ಬಳಿಗೆ ಬರುತ್ತಾನೆ. ಅಲ್ಲಿ ನಾವು ಅವರ ಪತ್ನಿ ಸಮಂತಾ ಮತ್ತು ಅವರ ಮಗಳು ಹನ್ನಾ ಅವರನ್ನು ಭೇಟಿಯಾಗುತ್ತೇವೆ. ಕರ್ಟಿಸ್ ಸ್ವತಃ ನಿರ್ಮಾಣ ಕೆಲಸಗಾರ. ಸಮಂತಾ ಅವನ ಹೆಂಡತಿ ಅಂಗಡಿಗೆ ಹೊಲಿಗೆ ಹಾಕುವಾಗ ಮತ್ತು ಕರ್ಟಿಸ್ಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತಾನೆ. ಈ ಜನರು ವಾರದಲ್ಲಿ 3 ದಿನ ಹನ್ನಾ ಶಾಲೆಗೆ ಹೋಗುತ್ತಾರೆ, ಏಕೆಂದರೆ ಹನ್ನಾ ಮಾತನಾಡಲಾರಳು ಮತ್ತು ಅವಳೊಂದಿಗೆ ಮಾತನಾಡಲು ಅವರು ಸಂಕೇತ ಭಾಷೆಯನ್ನು ಕಲಿಯಬೇಕಾಗಿತ್ತು. ಈ ಜನರು ಅವಳ ಚಿಕಿತ್ಸೆಯನ್ನು ಸಹ ಪಡೆಯುತ್ತಿದ್ದರು, ಹಾಗಾಗಿ ಅವರಿಗೂ ಹಣದ ಅವಶ್ಯಕತೆ ಇತ್ತು. ಅದೇ ಸಮಯದಲ್ಲಿ ಸಮಂತಾ ರಜೆಯ ಯೋಜನೆಯನ್ನು ಸಹ ಮಾಡುತ್ತಿದ್ದಳು. ಅದಕ್ಕಾಗಿ ಅವಳು ಸ್ವತಃ ದುಡಿದು ಬಹಳಷ್ಟು ಹಣವನ್ನು ಉಳಿಸಿದಳು. ಕರ್ಟಿಸ್ ತನ್ನ ಮನೆಯಲ್ಲಿ ಬಹಳಷ್ಟು ಅನುಪಯುಕ್ತ ವಸ್ತುಗಳನ್ನು ಇಟ್ಟುಕೊಂಡಿದ್ದನೆಂದು ತೋರಿಸಲಾಗಿದೆ, ಯಾಕಂದರೆ ತನ್ನ ನಗರದಲ್ಲಿ ದೊಡ್ಡ ವಿನಾಶವು ಸಂಭವಿಸಲಿದೆ ಎಂದು ಅವನು ಭಾವಿಸುತ್ತಾನೆ. ಆದ್ದರಿಂದ ಅವನು ಆಶ್ರಯವನ್ನು ಮಾಡಲು ಬಯಸುತ್ತಾನೆ. ಅವನು ಅನುಪಯುಕ್ತ ವಸ್ತುಗಳನ್ನು ಪಕ್ಕಕ್ಕೆ ಹಾಕಲು ಹೊರಟಿದ್ದನು. ಇದ್ದಕ್ಕಿದ್ದಂತೆ ಕಪ್ಪು ಮೋಡಗಳು ಮತ್ತೆ ಆಕಾಶವನ್ನು ತುಂಬಿದಾಗ ಸುನಾಮಿ ಇದೆ. ಆಕಾಶದಲ್ಲಿ ಮಿಂಚು ಇದ್ದಕ್ಕಿದ್ದಂತೆ ನೆಲಕ್ಕೆ ಬಡಿಯುತ್ತದೆ. ಇದರಿಂದ ಕರ್ಟಿಸ್ನ ನಾಯಿ ಹೆದರಿ ಬೊಗಳಲು ಪ್ರಾರಂಭಿಸುತ್ತದೆ. ತದನಂತರ ಅವನು ತನ್ನ ಹಗ್ಗವನ್ನು ಮುರಿದು ಕರ್ಟಿಸ್ ಅನ್ನು ಕಚ್ಚುತ್ತಾನೆ. ಅವನನ್ನು ಕಚ್ಚಿದ ತಕ್ಷಣ ಕರ್ಟಿಸ್ ಎಚ್ಚರವಾಯಿತು ಮತ್ತು ಇದು ಕರ್ಟಿಸ್ನ ಕನಸು ಎಂದು ನಾವು ಕಂಡುಕೊಂಡಿದ್ದೇವೆ. ಆದರೆ ಆಶ್ಚರ್ಯಕರ ಸಂಗತಿಯೆಂದರೆ ಅವನ ಕನಸಿನಲ್ಲಿ ಅಲ್ಲಿ ನಾಯಿ ಅವನನ್ನು ಕಚ್ಚಿತು. ಅವನು ಇನ್ನೂ ತನ್ನ ತೋಳಿನಲ್ಲಿ ನೋವಿನಿಂದ ಕೂಡಿದ್ದನು. ಈ ಬಗ್ಗೆ ಯೋಚಿಸುತ್ತಾ ಅವನು ತನ್ನ ಸಭೆಯತ್ತ ಗಮನ ಹರಿಸಲಿಲ್ಲ. ಇದರಿಂದಾಗಿ ಬಾಸ್ ಅವನ ಮೇಲೆ ಕೋಪಗೊಳ್ಳುತ್ತಾನೆ. ಈ ಹಿಂದೆ ನಗರಕ್ಕೆ ಸಾಕಷ್ಟು ಮಳೆ ಬಂದ ಕಾರಣ ಅವರ ಕೆಲಸ ಬಹಳ ವಿಳಂಬವಾಯಿತು ಮತ್ತು ಈಗ ಬಾಸ್ ಬಯಸಿದ್ದರು ಎಲ್ಲಾ ಕೆಲಸಗಾರರು ಕರ್ಟಿಸ್ ಜೊತೆ ಹೆಚ್ಚು ಕೆಲಸ ಮಾಡಲು. ಆದ್ದರಿಂದ ಅವರ ಒಪ್ಪಂದವು ಸಮಯಕ್ಕೆ ಪೂರ್ಣಗೊಳ್ಳುತ್ತದೆ. ಸಭೆ ಕೊನೆಗೊಳ್ಳುತ್ತದೆ ಮತ್ತು ಅವರೆಲ್ಲರೂ ತಮ್ಮದೇ ಆದ ಕೆಲಸವನ್ನು ಪ್ರಾರಂಭಿಸುತ್ತಾರೆ. ಕರ್ಟಿಸ್ ಕೆಲಸ ಮಾಡುತ್ತಿದ್ದಾಗ ಅವನು ಅದನ್ನು ನೋಡುತ್ತಾನೆ. ಪಕ್ಷಿಗಳು ಇಂದು ವಿಚಿತ್ರ ರೀತಿಯಲ್ಲಿ ಆಕಾಶದಲ್ಲಿ ಹಾರುತ್ತಿವೆ. ಇದನ್ನು ಕೇಳಿದ ನಂತರ ಅವನು ತನ್ನ ಸ್ನೇಹಿತನನ್ನು ಕೇಳುತ್ತಾನೆ, ಅವನು ಆಕಾಶದಲ್ಲಿ ಯಾವುದೇ ಪಕ್ಷಿಗಳನ್ನು ನೋಡಿದ್ದಾನೆಯೇ? ಅವನು ಇಲ್ಲ ಎಂದು ಉತ್ತರಿಸಿದ ನಂತರ ಕರ್ಟಿಸ್ ಅದನ್ನು ಅರ್ಥಮಾಡಿಕೊಳ್ಳುತ್ತಾನೆ. ಈ ಎಲ್ಲಾ ವಿಚಿತ್ರ ಸಂಗತಿಗಳು ಅವನಿಗೆ ಸಂಭವಿಸುತ್ತಿವೆ. ಅವನು ಅದನ್ನು ನೋಡಬಹುದು. ಸಾಕಷ್ಟು ದಣಿದ ಕೆಲಸದ ನಂತರ ಕರ್ಟಿಸ್ ಹನ್ನಾ ಶಾಲೆಗೆ ಬರುತ್ತಾನೆ. ಅಲ್ಲಿ ಈ ಜನರು ಸಂಕೇತ ಭಾಷೆಯನ್ನು ಕಲಿಯುತ್ತಿದ್ದರು. ಆದರೆ ಹಲವಾರು ಗಂಟೆಗಳ ಕೆಲಸದ ಕಾರಣ ಕರ್ಟಿಸ್ ತನ್ನ ಕುಟುಂಬಕ್ಕೆ ಸಮಯವನ್ನು ನೀಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವನಿಗೆ ಸಂಕೇತ ಭಾಷೆಯನ್ನು ಕಲಿಯಲು ಸಮಯ ಹಿಡಿಯಿತು. ಈ ಜನರು ಈಗ ಶಾಲೆಯನ್ನು ಮನೆಗೆ ಬಿಡುತ್ತಾರೆ. ಅಲ್ಲಿ ದಾರಿಯಲ್ಲಿ ಮಳೆ ಶುರುವಾಗುತ್ತದೆ. ಆಶ್ಚರ್ಯವೆಂದರೆ ಈ ಮಳೆ ನೀರಲ್ಲ, ಎಣ್ಣೆಯಿಂದ. ಮತ್ತು ಈ ಮಳೆಯಿಂದಾಗಿ ಕರ್ಟಿಸ್ನ ಮುಂದೆ ದೃಷ್ಟಿ ಮಸುಕಾಗಿದೆ. ಇದರಲ್ಲಿ ಅವರ ಕಾರು ಯಾವುದೋ ವಸ್ತುವಿಗೆ ಡಿಕ್ಕಿ ಹೊಡೆದು ನಿಲ್ಲುತ್ತದೆ. ಅಂದರೆ ಅವರಿಗೆ ಅಪಘಾತ ಸಂಭವಿಸಿದೆ. ಇದರಲ್ಲಿ ಕರ್ಟಿಸ್ನ ಮೂಗಿನಿಂದ ರಕ್ತಸ್ರಾವವಾಗಿತ್ತು. ಅವನ ಮಗಳು ಹೆದರಿದ್ದಳು ಮತ್ತು ಈ ಜನರು ಏನನ್ನಾದರೂ ಮಾಡುವ ಮೊದಲು ಇದ್ದಕ್ಕಿದ್ದಂತೆ ಯಾರೋ ಕರ್ಟಿಸ್ ಕಾರಿನ ಕಿಟಕಿಯನ್ನು ಒಡೆಯುತ್ತಾರೆ ಮತ್ತು ತನ್ನ ಮಗಳನ್ನು ಕಿಟಕಿಯಿಂದ ಹೊರಗೆ ಕರೆದೊಯ್ಯುತ್ತಾನೆ. ಕರ್ಟಿಸ್ ಅವಳನ್ನು ಉಳಿಸಲು ಪ್ರಯತ್ನಿಸುತ್ತಲೇ ಇದ್ದನು, ಆದರೆ ಅವನು ತನ್ನ ಮಗಳನ್ನು ಕರೆದೊಯ್ದನು. ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ಮತ್ತೆ ತೆರೆದವು ಮತ್ತು ನಾವು ಅದನ್ನು ಕಂಡುಕೊಂಡೆವು. ಇದು ಕೇವಲ ಕರ್ಟಿಸ್ನ ಕನಸಾಗಿತ್ತು. ಈ ಬಾರಿ ಅವನ ಕನಸುಗಳ ಬಗ್ಗೆಯೂ ಚಿಂತಿಸತೊಡಗಿದ. ಅವನು ತುಂಬಾ ಅಸ್ವಸ್ಥನಂತೆ ಕಾಣುತ್ತಿದ್ದನು. ಆದ್ದರಿಂದ ಸಮಂತಾ ಅವರನ್ನು ನೋಡಿದ ನಂತರ ಚಿಂತಿತರಾದರು. ಆದರೆ ಕರ್ಟಿಸ್ ಹೇಳುತ್ತಾರೆ, ನೀವು ಚಿಂತಿಸಬೇಡಿ, ಬಹುಶಃ ನನಗೆ ಸಾಮಾನ್ಯ ಜ್ವರವಿದೆ. ನಂತರ ನಾನು ಈ ಸಮಯದಲ್ಲಿ ಹನ್ನಾಳನ್ನು ಶಾಲೆಗೆ ಕರೆದುಕೊಂಡು ಹೋಗಬೇಕು. ಅವನ ಮಾತನ್ನು ಕೇಳಿ ಸಮಂತಾ ಹೋಗುತ್ತಾಳೆ. ಅವಳು ಹೋದ ತಕ್ಷಣ ಕರ್ಟಿಸ್ ಕೆಲಸಕ್ಕೆ ಬಂದಳು. ಅವನು ಮೊದಲು ನಾಯಿಯ ಮನೆಯ ಹೊರಗೆ ಬೇಲಿಯನ್ನು ಮಾಡಿದನು, ಏಕೆಂದರೆ ಅವನು ಅದನ್ನು ಕನಸಿನಲ್ಲಿ ನೋಡಿದನು. ಈ ನಾಯಿ ಅವನಿಗೆ ಹಾನಿ ಮಾಡಿತು. ಅದರ ನಂತರ ಅವನು ತನ್ನ ಅನುಪಯುಕ್ತ ವಸ್ತುಗಳನ್ನು ಸರಿಪಡಿಸುತ್ತಿದ್ದಾಗ ಅವನು ತೆರೆದ ನೆಲಮಾಳಿಗೆಯ ಬಾಗಿಲನ್ನು ನೋಡಿದನು. ಅವನು ಅದನ್ನು ತೆರೆದು ಒಳಗೆ ಹೋದಾಗ ಅವರು ಚಂಡಮಾರುತವನ್ನು ತಪ್ಪಿಸಲು ಆಶ್ರಯವನ್ನು ಮಾಡಲು ಹೊಸ ಆಲೋಚನೆಯನ್ನು ಪಡೆದರು. ಆದರೆ ಆಶ್ರಯವನ್ನು ಮಾಡಲು ಅವನಿಗೆ ಸಾಕಷ್ಟು ಹಣ ಬೇಕಿತ್ತು. ಸಂಜೆ ಸಮಂತಾ ಮನೆಗೆ ಬಂದಾಗ ಅವಳು ಅದನ್ನು ಕರ್ಟಿಸ್ಗೆ ತೋರಿಸುತ್ತಾಳೆ. ಅವಳು ರಜೆಯ ಮೇಲೆ ಹೋಗಲು ಸಾಕಷ್ಟು ಹಣವನ್ನು ಉಳಿಸಿದ್ದಳು. ಕರ್ಟಿಸ್ ಅವಳಿಂದ ಹಣವನ್ನು ಕೇಳಲು ಬಯಸಿದನು, ಆದರೆ ಅವನು ಅವಳನ್ನು ಕೇಳಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಸಮಂತಾ ಬಹಳ ಕಷ್ಟಪಟ್ಟು ಸಂಪಾದಿಸಿದ್ದರು. ಮರುದಿನ ಅವರ ನಗರದಲ್ಲಿ ಮತ್ತೆ ಬಿರುಗಾಳಿ ಬೀಸುತ್ತದೆ. ಹನ್ನಾ ತುಂಬಾ ವಿನೋದದಿಂದ ಕಿಟಕಿಯ ಮೂಲಕ ಚಂಡಮಾರುತವನ್ನು ನೋಡಿದಳು. ಕರ್ಟಿಸ್ ಅವಳನ್ನು ಪ್ರೀತಿಸಲು ಅವಳ ಹತ್ತಿರ ಬಂದಾಗ ಅವನು ಕಿಟಕಿಯ ಹೊರಗೆ ನೋಡುತ್ತಾನೆ. ಒಬ್ಬ ವ್ಯಕ್ತಿ ಹನ್ನಾಳನ್ನು ಎಚ್ಚರಿಕೆಯಿಂದ ನೋಡುತ್ತಿದ್ದನು. ಅವನ ಉದ್ದೇಶಗಳು ಚೆನ್ನಾಗಿ ಕಾಣುತ್ತಿಲ್ಲ. ಆದ್ದರಿಂದ ಕರ್ಟಿಸ್ ತನ್ನ ಮಗಳನ್ನು ಎತ್ತಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಈ ವ್ಯಕ್ತಿ ತನ್ನ ಮನೆಯ ಬಾಗಿಲನ್ನು ಬಡಿಯಲು ಪ್ರಾರಂಭಿಸಿದನು. ಅಲ್ಲಿ ಭೂಕಂಪವೂ ಆಯಿತು ಮತ್ತು ಕರ್ಟಿಸ್ ಮನೆಯ ಎಲ್ಲಾ ವಸ್ತುಗಳು ಗಾಳಿಯಲ್ಲಿ ಹಾರಲು ಪ್ರಾರಂಭಿಸಿದವು. ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ತೆರೆದವು. ಇದು ಅವರ ಕನಸು ಆಗಿತ್ತು ಮತ್ತು ಈ ಸಮಯದಲ್ಲಿ ಅವರು ಕನಸಿನ ಬಗ್ಗೆ ತುಂಬಾ ಹೆದರುತ್ತಿದ್ದರು ಎಂದು ಅವನ ಹಾಸಿಗೆಯು ಒಡೆದು ಹೋಯಿತು. ಅವರು ನರ್ವಸ್ ಆಗಿದ್ದರು. ಈ ಸಮಯದಲ್ಲಿ ಸಮಂತಾ ಅವನ ಕೋಣೆಗೆ ಬರುತ್ತಾಳೆ. ಇವತ್ತು ಇಬ್ಬರು ಚರ್ಚಿಗೆ ಹೋಗಬೇಕಿತ್ತು. ಕರ್ಟಿಸ್ ಹೇಳುತ್ತಾರೆ, ಕ್ಷಮಿಸಿ, ಇಂದು ನಿಮ್ಮೊಂದಿಗೆ ಹೋಗಲು ನನಗೆ ಸಾಧ್ಯವಾಗುವುದಿಲ್ಲ. ನೀವೇ ಸುಲಭವಾಗಿ ಹೋಗಿ, ನಾನು ಹನ್ನಳ ಮನೆಯನ್ನು ನೋಡಿಕೊಳ್ಳುತ್ತೇನೆ.
ಸಮಂತತಾ ಒಪ್ಪಿ ಹೊರಟು ಹೋದಳು. ಹೋದ ನಂತರ ಅವನು ತನ್ನ ಬೆಡ್ಶೀಟ್ ಬದಲಾಯಿಸಿದನು ಮತ್ತು ಹನ್ನಾಳೊಂದಿಗೆ ಲೈಬ್ರರಿಗೆ ಬರುತ್ತಾನೆ. ಅಲ್ಲಿ ಅವನು ತನ್ನ ಕನಸುಗಳನ್ನು ಮತ್ತು ಅವನ ಅನಾರೋಗ್ಯವನ್ನು ಹುಡುಕುತ್ತಿದ್ದನು. ಆದರೆ ಅವನಿಗೆ ವಿಶೇಷ ಏನನ್ನೂ ಕಾಣಲಿಲ್ಲ. ಅದರ ನಂತರ ಅವರು ಹನ್ನಾಳನ್ನು ಕಿರಾಣಿ ಅಂಗಡಿಗೆ ಕರೆದೊಯ್ದರು ಮತ್ತು ಅವರು ಬಹಳಷ್ಟು ಪ್ಯಾಕ್ ಮಾಡಿದ ಆಹಾರವನ್ನು ಖರೀದಿಸಿದರು. ಮರುದಿನ ಕರ್ಟಿಸ್ ತನ್ನ ಸ್ಥಿತಿಯ ಬಗ್ಗೆ ಚಿಂತಿತನಾದ. ವೈದ್ಯರನ್ನು ತಲುಪುತ್ತದೆ ಎಂದು ವೈದ್ಯರಿಗೆ ತಿಳಿಸಿದರು. ಕಳೆದ ದಿನಗಳಿಂದ ಅವನಿಗೆ ನಿದ್ರೆ ಬರುತ್ತಿಲ್ಲ. ವೈದ್ಯರು ಹೇಳುತ್ತಾರೆ, ಇದು ದೊಡ್ಡ ವಿಷಯವಲ್ಲ. ನಂತರ ಕರ್ಟಿಸ್ ಅವನಿಗೆ ಹೇಳುತ್ತಾನೆ, ನಿಜವಾದ ಕಾರಣ ನನಗೂ ತುಂಬಾ ವಿಚಿತ್ರವಾದ ಕನಸುಗಳಿವೆ ಮತ್ತು ಇನ್ನೂ ವಿಚಿತ್ರವೆಂದರೆ ಕನಸಿನಲ್ಲಿ ಏನೇ ಆಗಲಿ, ಕನಸು ಮುಗಿದ ನಂತರವೂ ನಾನು ಅದನ್ನು ಅನುಭವಿಸಬಲ್ಲೆ. ಕನಸಿನಲ್ಲಿ ನಾಯಿಯೊಂದು ನನ್ನನ್ನು ಕಚ್ಚಿತು ಮತ್ತು ನಾನು ಇನ್ನೂ ನನ್ನ ದೇಹದಲ್ಲಿ ಅದರ ನೋವನ್ನು ಅನುಭವಿಸುತ್ತಿದ್ದೇನೆ. ಅವನಿಗೆ ಮಾನಸಿಕ ಸಮಸ್ಯೆ ಇದೆ ಎಂದು ವೈದ್ಯರಿಗೆ ತಿಳಿದಿದೆ. ಅವನು ಅವನಿಗೆ ಹೇಳುತ್ತಾನೆ, ಈ ಬಾರಿ ನಾನು ನಿಮಗೆ ಕೆಲವು ಔಷಧಿಗಳನ್ನು ನೀಡುತ್ತಿದ್ದೇನೆ. ಇದು ನಿಮಗೆ ಚೆನ್ನಾಗಿ ನಿದ್ದೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ನೀವು ಹೋಗಿ ಮನೋವೈದ್ಯರನ್ನು ಭೇಟಿ ಮಾಡಿ. ಮತ್ತೊಂದೆಡೆ ನಾವು ಅದನ್ನು ನೋಡುತ್ತೇವೆ. ಈ ಸಮಯದಲ್ಲಿ ಸಮಂತಾತಾ ವಿಮಾ ಕಂಪನಿಯಲ್ಲಿದ್ದರು. ಕರ್ಟಿಸ್ನ ಕೆಲಸದಿಂದ ಅವರು ಪಡೆದ ಆರೋಗ್ಯ ವಿಮೆಯ ಕಾರಣ ಹನ್ನಾ ಅವರ ಕಾರ್ಯಾಚರಣೆಯನ್ನು ಅದರ ಮೂಲಕ ಮಾಡಲು ಅವಳು ಬಯಸಿದ್ದಳು ಮತ್ತು ಅದೃಷ್ಟವಶಾತ್ ಅವಳ ವಿನಂತಿಯನ್ನು ಸಹ ಅನುಮೋದಿಸಲಾಗಿದೆ. ಮನೆಗೆ ಹೋಗುವ ದಾರಿಯಲ್ಲಿ ಕರ್ಟಿಸ್ ಔಷಧಿಯನ್ನು ಪಡೆಯಲು ಹೋದಾಗ ಅವನು ಅದನ್ನು ಕಂಡುಕೊಳ್ಳುತ್ತಾನೆ. ಅವನು ಔಷಧಿಯನ್ನು ಉಚಿತವಾಗಿ ಪಡೆಯಲಿದ್ದಾನೆ ಮತ್ತು ಇದನ್ನು ಕೇಳಿ ಅವನಿಗೆ ಬಹಳ ಸಂತೋಷವಾಯಿತು. ಮನೆಗೆ ಬಂದಾಗ ಸಮಂತತಾ ಕೂಡ ಖುಷಿಪಟ್ಟರು. ಸಮಂತಾತಾ ಅವನಿಗೆ ಹೇಳುತ್ತಾಳೆ, ಈಗ ಅವರು ಬಹಳಷ್ಟು ಹಣವನ್ನು ಉಳಿಸುವ ಅಗತ್ಯವಿಲ್ಲ ಎಂದು. ಆದರೆ ಈಗ ಇದಕ್ಕೆ ಸಮಯವಾಗಿರಲಿಲ್ಲ. ಅವನಿಂದ ಬರುತ್ತಿದ್ದ ಪ್ಯಾನಿಕ್ ಅಟ್ಯಾಕ್, ಬರುತ್ತಿದ್ದ ಪ್ರಸ್ತಾಪಗಳು, ಕರ್ಟಿಸ್ ಅದರ ಬಗ್ಗೆ ಕಂಡುಹಿಡಿಯಬೇಕಾಗಿತ್ತು. ಅದಕ್ಕೆ ಅವನು ಅಮ್ಮನ ಮನೆಗೆ ಹೋದ. ಏಕೆಂದರೆ ಹಲವು ವರ್ಷಗಳ ಹಿಂದೆ ಅವರ ತಾಯಿ ಕೂಡ ಅಂತಹ ಕಾಯಿಲೆಯಿಂದ ಬಳಲುತ್ತಿದ್ದರು. ಅವಳು ಪ್ಯಾನಿಕ್ ಅಟ್ಯಾಕ್ ಮತ್ತು ವಿಚಿತ್ರವಾದ ಪ್ರಸ್ತಾಪಗಳನ್ನು ಹೊಂದಿದ್ದಳು. ಇದರಿಂದಾಗಿ ಆಕೆಯು ಮನೆ ಬಿಟ್ಟು ಹೋಗಿದ್ದಳು. ಕರ್ಟಿಸ್ ಮತ್ತು ಅವನ ಸಹೋದರನನ್ನು ಅವನ ತಂದೆ ಮಾತ್ರ ಬೆಳೆಸಿದರು. ತದನಂತರ ಒಂದು ದಿನ ಅವನು ತನ್ನ ತಾಯಿಯ ಕಸದ ತೊಟ್ಟಿಯನ್ನು ಕಂಡುಕೊಂಡನು. ಅದರ ನಂತರ ಕರ್ಟಿಸ್ ಮತ್ತು ಅವನ ತಂದೆ ಅವಳನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದರು. ಕರ್ಟಿಸ್ ತನ್ನ ತಾಯಿಯಿಂದ ತಿಳಿದುಕೊಳ್ಳಲು ಬಯಸಿದನು. ಅವನಿಗೆ ಇದೆಲ್ಲ ಆಗುತ್ತಿರುವುದು ಅವನ ಅಮ್ಮನಿಂದಲೇ. ಇದು ತಳೀಯವಾಗಿ ಇದೆಯೇ? ಆದರೆ ಈ ಸಮಯದಲ್ಲಿ ಅವರ ತಾಯಿಗೆ ಏನೂ ನೆನಪಿರಲಿಲ್ಲ. ಕರ್ಟಿಸ್ ತನ್ನ ಮಗ ಎಂದು ಅವಳಿಗೆ ನೆನಪಿರಲಿಲ್ಲ. ಸರಳ ಪದಗಳಲ್ಲಿ, ಇಲ್ಲಿಯೂ ಕರ್ಟಿಸ್ ತನ್ನ ಕಾಯಿಲೆಯ ಬಗ್ಗೆ ಏನೂ ತಿಳಿದಿರಲಿಲ್ಲ. ಈಗ ಮುಂದಿನ ಆಯ್ಕೆಯು ಮನೋವೈದ್ಯರನ್ನು ಭೇಟಿ ಮಾಡುವುದು. ಆದರೆ ಅವನ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಅವರು ಕೊಲಂಬಸ್ಗೆ ಓಡಿಸಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ಅವನು ತನ್ನ ವೈದ್ಯರನ್ನು ಕರೆಯುತ್ತಾನೆ ಮತ್ತು ಅವನಿಗೆ ಇನ್ನೊಂದು ಆಯ್ಕೆಯನ್ನು ಕೇಳುತ್ತಾನೆ. ವೈದ್ಯರು ಸಲಹೆಗಾರರನ್ನು ಭೇಟಿಯಾಗಲು ಹೇಳುತ್ತಾರೆ. ಈ ಸಲಹೆಗಾರನು ಅವನ ಮಾತನ್ನು ಚೆನ್ನಾಗಿ ಕೇಳುತ್ತಾನೆ. ಆದರೆ ಅವಳು ಮನೋವೈದ್ಯ ಅಲ್ಲದ ಕಾರಣ ಕರ್ಟಿಸ್ನಲ್ಲಿ ಏನಿದೆ ಎಂಬುದನ್ನು ಪತ್ತೆಹಚ್ಚಲು ಆಕೆಗೆ ಸಾಧ್ಯವಾಗಲಿಲ್ಲ, ಅಥವಾ ಅವನ ಚಿಕಿತ್ಸೆಯ ಬಗ್ಗೆ ಅವಳು ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಅವರು ಮನೋವೈದ್ಯರನ್ನು ಭೇಟಿಯಾಗುವಂತೆ ಕರ್ಟಿಸ್ಗೆ ಸಲಹೆ ನೀಡಿದರು. ದಿನದಿಂದ ದಿನಕ್ಕೆ ಕರ್ಟಿಸ್ ಹೆದರುತ್ತಿದ್ದಳು. ಅವನ ಸ್ಥಿತಿ ಹದಗೆಡುತ್ತಿತ್ತು. ಯಾವುದಾದರೂ ಒಂದು ಆಶ್ರಯವನ್ನು ಮಾಡಬೇಕು ಎಂದು ಅವರು ಭಾವಿಸಿದರು. ಇದಕ್ಕಾಗಿ ಅವರಿಗೆ ಸಾಕಷ್ಟು ಹಣದ ಅಗತ್ಯವಿತ್ತು. ಅದಕ್ಕಾಗಿಯೇ ಅವನು ತನ್ನ ಮನೆಯನ್ನು ಅಡಮಾನವಿಡುತ್ತಾನೆ. ಹಣ ಪಡೆದ ನಂತರ ಈಗ ಅವನಿಗೆ ಕೆಲವು ವಸ್ತುಗಳು ಬೇಕಾಗಿದ್ದವು ತನ್ನ ಮನೆಯ ಹೊರಗೆ ಆಶ್ರಯವನ್ನು ಮಾಡಲು. ಮೊದಲನೆಯದಾಗಿ ಅವನ ನಿರ್ಮಾಣ ಸ್ಥಳದಲ್ಲಿದ್ದ ಅಗೆಯುವ ಯಂತ್ರ. ಆದರೆ ಅದು ಅವನ ಬಾಸ್, ಅವನ ಕಂಪನಿ, ಅದನ್ನು ಅವರ ಮನೆಗೆ ಕೊಂಡೊಯ್ದು ಬಳಸುವುದು ನಿಯಮಗಳಿಗೆ ವಿರುದ್ಧವಾಗಿತ್ತು. ಆದರೆ ಇಲ್ಲಿ ಕರ್ಟಿಸ್ ತನ್ನ ಸ್ನೇಹಿತನನ್ನು ತನ್ನೊಂದಿಗೆ ಕರೆತರುತ್ತಾನೆ ಮತ್ತು ಈ ಜನರು ತಮ್ಮ ಕೆಲಸವನ್ನು ಪ್ರಾರಂಭಿಸುತ್ತಾರೆ. ಸಮಂತಾತಾ ತನ್ನ ಮನೆಯಲ್ಲಿ ಈ ರೀತಿಯ ಕೆಲಸವನ್ನು ನೋಡಿದಾಗ ನಂತರ ಅವಳ ಮತ್ತು ಕರ್ಟಿಸ್ ನಡುವೆ ಜಗಳವಾಗುತ್ತದೆ. ಈ ವಾದದಲ್ಲಿ ಸಮಂತಾತಾ ಕೂಡ ಕಂಡುಕೊಳ್ಳುತ್ತಾಳೆ, ಕರ್ಟಿಸ್ $6,000 ದೊಡ್ಡ ಸಾಲವನ್ನು ತೆಗೆದುಕೊಂಡಿದ್ದಾರೆ. ಅದು ಅವಳನ್ನು ಇನ್ನಷ್ಟು ಚಿಂತೆಗೀಡು ಮಾಡಿದೆ. ಏಕೆಂದರೆ ಈ ಜನರು ಮೊದಲು ಆರ್ಥಿಕವಾಗಿ ಸ್ಥಿರವಾಗಿರಲಿಲ್ಲ. ಅವರ ಖರ್ಚು ಭರಿಸಲು ತುಂಬಾ ಕಷ್ಟವಾಗಿತ್ತು. ಅವರು ಸಾಲವನ್ನು ಹೇಗೆ ಪಾವತಿಸುತ್ತಾರೆ? ಉದ್ವಿಗ್ನತೆಯೊಂದಿಗೆ ಸಮಂತತಾ ಅವರ ಸ್ಥಿತಿಯು ಹದಗೆಡುತ್ತದೆ ಮತ್ತು ಕರ್ಟಿಸ್ ಅವಳನ್ನು ಒಂಟಿಯಾಗಿ ಬಿಟ್ಟು ಹೊರಗೆ ಹೋಗುತ್ತಾನೆ. ಏಕೆಂದರೆ ಅವರ ಸ್ಥಿತಿಯು ಹದಗೆಟ್ಟಿತ್ತು. ಅವನು ವಾಶ್ರೂಮ್ಗೆ ಹೋಗುತ್ತಾನೆ ಮತ್ತು ವೈದ್ಯರು ನೀಡಿದ ಔಷಧಿಗಳನ್ನು ತೆಗೆದುಕೊಳ್ಳುತ್ತಾರೆ, ದಿನನಿತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ. ಆದರೆ ಇಂದು ಈ ಔಷಧಿಗಳು ಕೆಲಸ ಮಾಡುತ್ತಿಲ್ಲ. ಅವನಿಗೆ ಮತ್ತೆ ಭಯಾನಕ ಕನಸು ಇದೆ. ಅದರಲ್ಲಿ ಅವನು ನೋಡುತ್ತಾ ಕಿರುಚಲು ಪ್ರಾರಂಭಿಸಿದನು. ನಾವು ಮನೋವೈದ್ಯರ ಬಳಿಗೆ ಹೋಗುತ್ತೇವೆ ಮತ್ತು ನೀವು ಮೊದಲಿನಂತೆಯೇ ಇರುತ್ತೀರಿ. ಮರುದಿನ ಕರ್ಟಿಸ್ ತನ್ನ ಬಾಸ್ ಬಳಿಗೆ ಹೋಗುತ್ತಾನೆ ಮತ್ತು ಅವನ ತಂಡದಿಂದ ಇನ್ನೊಂದು ತಂಡಕ್ಕೆ ಬದಲಾಯಿಸಲು ಅವನ ಸ್ನೇಹಿತನಿಗೆ ಹೇಳುತ್ತಾನೆ. ಏಕೆಂದರೆ ನಿನ್ನೆ ರಾತ್ರಿ ಅವನ ಕನಸಿನಲ್ಲಿ ಅವನು ಅದನ್ನು ನೋಡಿದನು. ಅವನ ಸ್ನೇಹಿತನಿಂದ ಅವನ ಜೀವಕ್ಕೆ ಅಪಾಯವಿತ್ತು. ಅದಕ್ಕಾಗಿಯೇ ಅವನು ತನ್ನ ಸ್ನೇಹಿತನಿಂದ ತನ್ನನ್ನು ದೂರವಿಟ್ಟನು. ಕೆಲಸದಿಂದ ಹಿಂತಿರುಗಿದ ಅವರು ತಮ್ಮ ಕುಟುಂಬಕ್ಕೆ 3 ಗ್ಯಾಸ್ ಮಾಸ್ಕ್ ಖರೀದಿಸಿದರು. ಅವನು ಮನೆಗೆ ಬಂದು ತನ್ನ ಕಂಟೇನರ್ ಅನ್ನು ನೆಲದ ಕೆಳಗೆ ಬದಲಾಯಿಸಿದನು. ಅಂದರೆ ಅವನು ತನ್ನ ಆಶ್ರಯವನ್ನು ಪೂರ್ಣಗೊಳಿಸಿದನು. ಅವನು ಇದನ್ನು ಮಾಡುತ್ತಿದ್ದಾಗ ಅವನ ಸಹೋದರ ಅವನಿಗೆ ವಿವರಿಸಲು ಅವನ ಬಳಿಗೆ ಬಂದನು. ನೀವು ಏನು ಮಾಡುತ್ತಿದ್ದೀರಿ, ಅದು ತಪ್ಪು. ಅಂತಹ ಆಶ್ರಯವನ್ನು ಮಾಡುವ ಅಗತ್ಯವಿಲ್ಲ. ಆದರೆ ಕರ್ಟಿಸ್ ಅವನ ಮಾತನ್ನು ಕೇಳುವುದಿಲ್ಲ. ರಾತ್ರಿಯಲ್ಲಿ ಅವನು ಇನ್ನೊಂದು ಕನಸು ಕಂಡನು. ಅದರಲ್ಲಿ ಅವನು ಅದನ್ನು ನೋಡಿದನು. ಸಮಂತತಾ ಅಡುಗೆ ಮನೆಯಲ್ಲಿ ಒದ್ದೆಯಾಗಿ ನಿಂತಿದ್ದಳು. ಅವಳು ತನ್ನ ಪಕ್ಕದಲ್ಲಿದ್ದ ಚಾಕುವನ್ನು ನೋಡುತ್ತಿದ್ದಳು.
ಅವಳು ಅದೇ ಚಾಕುವಿನಿಂದ ಕರ್ಟಿಸ್ ಮೇಲೆ ದಾಳಿ ಮಾಡಲು ಹೊರಟಿದ್ದಳಂತೆ. ಆದರೆ ಕರ್ಟಿಸ್ ಅವಳನ್ನು ಚಾಕು ತೋರಿಸುವುದನ್ನು ತಡೆಯುತ್ತಾನೆ ಮತ್ತು ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ಈ ಕನಸಿನಿಂದ ಅವನು ಇನ್ನಷ್ಟು ಹೆದರಿದನು ಮತ್ತು ಬೆಳಿಗ್ಗೆ ಯಾವಾಗ ಸಮಂತತ ಉಪಾಹಾರಕ್ಕಾಗಿ ಅವನನ್ನು ಮುಟ್ಟಲು ಪ್ರಾರಂಭಿಸಿದರು. ಕರ್ಟಿಸ್ ಕೂಡ ಅವಳನ್ನು ತನ್ನಿಂದ ದೂರವಿಟ್ಟ ಎಂದು ಸಮಂತಾತ ಹೇಳುತ್ತಾಳೆ. ನಿಮ್ಮ ಬಾಸ್ ನಿಮ್ಮನ್ನು ಹೊರಗೆ ಭೇಟಿಯಾಗಲು ಬಂದಿದ್ದಾರೆ. ಅವನ ಬಾಸ್ ಅವನಿಗೆ ಕೆಟ್ಟ ಸುದ್ದಿಯನ್ನು ತಂದನು. ಅವರು ತಮ್ಮ ಕಂಪನಿಯಿಂದ ಅಕ್ರಮವಾಗಿ ಬಳಸಿದ ವಸ್ತುಗಳು ಅವನ ಆಶ್ರಯವನ್ನು ಮಾಡಲು ಮತ್ತು ಅವರ ನಡವಳಿಕೆಯಿಂದಾಗಿ ಅವರನ್ನು ಕೆಲಸದಿಂದ ವಜಾ ಮಾಡಲಾಯಿತು. ಈಗ ಅವರು ಕೇವಲ ವಾರಗಳವರೆಗೆ ಆರೋಗ್ಯ ವಿಮೆಯನ್ನು ಹೊಂದಿದ್ದರು. ಅದರಲ್ಲಿ ಅವನು ತನ್ನ ಮಗಳಿಗೆ ಚಿಕಿತ್ಸೆ ನೀಡಬಹುದು. ಕರ್ಟಿಸ್ ತನ್ನ ಬಾಸ್ಗೆ ಅದನ್ನು ವಿವರಿಸಲು ಪ್ರಯತ್ನಿಸುತ್ತಾನೆ. ಇದೆಲ್ಲವನ್ನು ಮಾಡುವುದು ಅವನ ಅಸಹಾಯಕತೆಯಾಗಿತ್ತು. ಆದರೆ ಅವನ ಬಾಸ್ ಅವನ ಮಾತನ್ನು ಕೇಳುವುದಿಲ್ಲ ಮತ್ತು ಇಲ್ಲಿಂದ ಹೊರಟು ಹೋದನು. ಈ ಕೆಟ್ಟ ಸುದ್ದಿಯು ಸಮಂತಾತ ಅವರನ್ನು ಹುಚ್ಚರನ್ನಾಗಿ ಮಾಡುತ್ತದೆ, ಏಕೆಂದರೆ ಅವರು ಈಗಾಗಲೇ ತಮ್ಮ ವೆಚ್ಚವನ್ನು ಭರಿಸಲು ಸಾಧ್ಯವಾಗುತ್ತಿಲ್ಲ. ಅದರ ಮೇಲೆ ಕರ್ಟಿಸ್ ಕೂಡ ಸಾಲವನ್ನು ತೆಗೆದುಕೊಂಡಿದ್ದರು. ಈಗ ಅವನ ಕೆಲಸವು ಕಳೆದು ಹೋಗಿದೆ ಮತ್ತು ಕೋಪದಲ್ಲಿ ಈ ಬಗ್ಗೆ ಯೋಚಿಸುತ್ತಿದ್ದಾನೆ. ಅವಳು ಕರ್ಟಿಸ್ಗೆ ಕಪಾಳಮೋಕ್ಷ ಮಾಡುತ್ತಾಳೆ ಮತ್ತು ಹನ್ನಾಳನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾಳೆ. ಆದರೆ ಈ ಕೋಪ ತಾತ್ಕಾಲಿಕವಾದದ್ದು ಎಂದು ಅವಳಿಗೆ ಗೊತ್ತಿತ್ತು. ಕರ್ಟಿಸ್ಗೆ ಚೆನ್ನಾಗಿರಲಿಲ್ಲ. ಅದಕ್ಕಾಗಿಯೇ ಸಂಜೆ ಅವಳು ಉಳಿಸಿದ ಎಲ್ಲಾ ಹಣದೊಂದಿಗೆ ಕರ್ಟಿಸ್ಗೆ ಬರುತ್ತಾಳೆ ಮತ್ತು ಅವನ ಸಾಲವನ್ನು ತೀರಿಸಲು ಹೇಳುತ್ತಾನೆ. ನಾನು ನನ್ನ ಬೀಚ್ ಪ್ರವಾಸವನ್ನು ರದ್ದುಗೊಳಿಸಿದ್ದೇನೆ ಮತ್ತು ಹೌದು, ಹನ್ನಾ ಚಿಕಿತ್ಸೆಯ ಬಗ್ಗೆ ನಾವು ಹೊಸ ಕೆಲಸವನ್ನು ಹುಡುಕುವತ್ತ ಗಮನಹರಿಸಬೇಕು ಎಂದು ನಾನು ಭಾವಿಸುತ್ತೇನೆ. ಇದರಿಂದ ನಾವು ಹಣವನ್ನು ಉಳಿಸಬಹುದು ಮತ್ತು ಹನ್ನಾಗೆ ಚಿಕಿತ್ಸೆ ನೀಡಬಹುದು. ನಿಮ್ಮ ಜೊತೆಗೆ ನನ್ನ ಮಾತನ್ನು ಕೇಳಿ ಕರ್ಟಿಸ್, ನಿಮಗೆ ಮನೋವೈದ್ಯರು ಬೇಕು. ಕರ್ಟಿಸ್ ಅವಳೊಂದಿಗೆ ಒಪ್ಪುತ್ತಾನೆ. ಅದರ ನಂತರ ಅವನು ಮತ್ತು ಸಮಂತತ ಹನ್ನಾ ಶಾಲೆಯ ಊಟಕ್ಕೆ ರಜೆ. ಈ ಶಾಲೆಯ ಭೋಜನಕ್ಕೆ ಕರ್ಟಿಸ್ನ ಸ್ನೇಹಿತನೂ ಬಂದನು. ಆಶ್ರಯವನ್ನು ಮಾಡಲು ಸಹಾಯ ಮಾಡಿದವರು. ಅವನು ಕರ್ಟಿಸ್ನನ್ನು ನೋಡಿ ಹುಚ್ಚನಾಗುತ್ತಾನೆ, ಏಕೆಂದರೆ ಕರ್ಟಿಸ್ನಿಂದಾಗಿ ಅವನು ತನ್ನ ಕೆಲಸವನ್ನು ಕಳೆದುಕೊಂಡನು. ಅವನು ಎಲ್ಲರ ಮುಂದೆ ಕರ್ಟಿಸ್ ಜೊತೆ ಅನುಚಿತವಾಗಿ ವರ್ತಿಸುತ್ತಾನೆ ಮತ್ತು ಕಾನೂನುಬಾಹಿರ ಕೆಲಸ ಮಾಡಲು ಹೇಳಿದ್ದು ಕರ್ಟಿಸ್ ಎಂದು ಎಲ್ಲರಿಗೂ ಹೇಳುತ್ತದೆ. ಕರ್ಟಿಸ್ನ ಮಾನಸಿಕ ಸ್ಥಿತಿಯ ಬಗ್ಗೆ ಅವನಿಗೆ ತಿಳಿದಿರಲಿಲ್ಲ. ಅದಕ್ಕಾಗಿಯೇ ಅವನು ತುಂಬಾ ಕೋಪಗೊಂಡನು, ಏಕೆಂದರೆ ಅವನು ಕರ್ಟಿಸ್ನ ಸ್ನೇಹಿತನಾಗಿದ್ದಾಗ ಕರ್ಟಿಸ್ ತನ್ನ ತಂಡದಿಂದ ಹೊರಗೆ ಕರೆದುಕೊಂಡು ಹೋಗುವ ಮೂಲಕ ತನಗೆ ದ್ರೋಹ ಬಗೆದನೆಂದು ಅವನು ಭಾವಿಸಿದನು. ಇದನ್ನೆಲ್ಲಾ ಕೇಳುತ್ತಾ ಕರ್ಟಿಸ್ ಕೋಪಗೊಳ್ಳುತ್ತಾನೆ ಮತ್ತು ಎದ್ದು ತನ್ನ ಟೇಬಲ್ ಅನ್ನು ಬೀಳಿಸುತ್ತಾನೆ. ಅವನು ಕಿರುಚುತ್ತಾನೆ ಮತ್ತು ಎಲ್ಲರಿಗೂ ಹೇಳುತ್ತಾನೆ, ನೀವೆಲ್ಲರೂ ನನ್ನನ್ನು ಹುಚ್ಚನೆಂದು ಭಾವಿಸುತ್ತೀರಿ. ನಾನು ಮಾಡುತ್ತಿರುವುದು ಸರಿ ಅಂತಲ್ಲ. ತುಂಬಾ ಕೆಟ್ಟ ಚಂಡಮಾರುತ ಬರಲಿದೆ ಮತ್ತು ಇದಕ್ಕಾಗಿ ನೀವೆಲ್ಲರೂ ಸಿದ್ಧರಿಲ್ಲ. ನಾನು ಮಾತ್ರ ಸಿದ್ಧನಾಗುತ್ತಿದ್ದೇನೆ. ಹೀಗೆ ಹೇಳುತ್ತಾ ಅವನು ತನ್ನ ನಿಯಂತ್ರಣವನ್ನು ಕಳೆದುಕೊಂಡನು ಮತ್ತು ಬಹಳ ಕಷ್ಟದಿಂದ ಸಮಂತತ ಅವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದಳು. ಮರುದಿನ ಅವಳ ಮಾತುಗಳೆಲ್ಲ ನಿಜವಾಗುತ್ತಿರುವಂತೆ ಭಾಸವಾಯಿತು, ಏಕೆಂದರೆ ಆಕಾಶದಲ್ಲಿ ಪಕ್ಷಿಗಳು ಒಂದೇ ಮಾದರಿಯಲ್ಲಿ ಹಾರುತ್ತಿದ್ದವು. ಅವರು ಅವನ ಆಲೋಚನೆಗಳಲ್ಲಿ ಹಾರುತ್ತಿದ್ದರು ಎಂದು. ಇದನ್ನು ನೋಡಿ ಅವಳು ಹನ್ನಾಳನ್ನು ನೋಡಿದಳು. ರಸ್ತೆಯ ಮಧ್ಯದಲ್ಲಿ ನಿಂತಿದೆ. ಅವನು ಹೋಗಿ ಹನ್ನಾಳನ್ನು ರಕ್ಷಿಸುತ್ತಾನೆ ಮತ್ತು ಇದ್ದಕ್ಕಿದ್ದಂತೆ ಎಲ್ಲಾ ಪಕ್ಷಿಗಳು ಅವಳ ಸುತ್ತಲೂ ಹಾರಲು ಪ್ರಾರಂಭಿಸುತ್ತವೆ. ಬಹಳ ಕಷ್ಟದಿಂದ ಅವಳು ಅವಳನ್ನು ಉಳಿಸುತ್ತಾಳೆ ಮತ್ತು ಇದ್ದಕ್ಕಿದ್ದಂತೆ ಇಲ್ಲಿ ಸೈರನ್ ರಿಂಗಣಿಸಲು ಪ್ರಾರಂಭಿಸುತ್ತದೆ. ಸೈರನ್ ಕೇಳಿದ ತಕ್ಷಣ ಅವನು ತನ್ನ ಕಣ್ಣುಗಳನ್ನು ತೆರೆಯುತ್ತಾನೆ. ಅಂದರೆ ಇದು ಅವನ ಕನಸಾಗಿತ್ತು. ಆದರೆ ಒಂದು ವಿಷಯ ನಿಜವಾಗಿತ್ತು ಮತ್ತು ಅದು ನೈಜ ಪ್ರಪಂಚದಲ್ಲಿ ಸೈರನ್ ಮೊಳಗುತ್ತಿತ್ತು. ಈ ಜನರು ಹೊರಗೆ ನೋಡುತ್ತಾರೆ ಮತ್ತು ಬಹಳ ಕೆಟ್ಟ ಚಂಡಮಾರುತವು ಬರುತ್ತಿತ್ತು. ಈ ಚಂಡಮಾರುತದಿಂದ ತಪ್ಪಿಸಿಕೊಳ್ಳಲು ಕರ್ಟಿಸ್ ತನ್ನ ಕುಟುಂಬವನ್ನು ತನ್ನ ಆಶ್ರಯಕ್ಕೆ ಕರೆದೊಯ್ಯುತ್ತಾನೆ ಮತ್ತು 3ರ ಮೇಲೆ ಗ್ಯಾಸ್ ಮಾಸ್ಕ್ ಹಾಕುತ್ತದೆ. ಈ ಜನರು ಇಲ್ಲಿ ಮಲಗುತ್ತಾರೆ. ಬೆಳಿಗ್ಗೆ ಅವರು ಎಚ್ಚರವಾದಾಗ ಚಂಡಮಾರುತವು ಮುಗಿದಿದೆ ಎಂದು ಅವರು ಭಾವಿಸಿದರು. ಆದರೆ ಕರ್ಟಿಸ್ ಹೊರಗೆ ಬಾಗಿಲು ತೆರೆಯಲು ಹೆದರುತ್ತಿದ್ದರು. ಅವನು ಕೀಲಿಯನ್ನು ತನ್ನ ಹೆಂಡತಿಗೆ ಕೊಟ್ಟು ಬಾಗಿಲು ತೆರೆಯಲು ಹೇಳಿದನು. ಈ ಬಾರಿ ಸಮಂತ ಅವರ ಮಾತನ್ನು ಕೇಳುವುದಿಲ್ಲ ಮತ್ತು ಬಾಗಿಲು ತೆರೆಯಲು ಮತ್ತು ನಿಮ್ಮ ಭಯವನ್ನು ಎದುರಿಸಲು ಅವನಿಗೆ ಹೇಳುತ್ತಾನೆ. ಭಯದಲ್ಲಿ ಕರ್ಟಿಸ್ ಆಶ್ರಯದ ಬಾಗಿಲು ತೆರೆದಾಗ ಆಕಾಶವು ಸ್ಪಷ್ಟವಾಗಿತ್ತು ಮತ್ತು ಅವನ ನೆರೆಹೊರೆಯವರು ಸಹ ಸುರಕ್ಷಿತವಾಗಿದ್ದರು. ಚಂಡಮಾರುತದಿಂದ ಉಂಟಾದ ವಿನಾಶವನ್ನು ಕೆಲವು ಜನರು ಸ್ವಚ್ಛಗೊಳಿಸುತ್ತಿದ್ದರು. ದಿನಗಳು ಕಳೆದವು ಮತ್ತು ಸಮಂತಾತ ಕರ್ಟಿಸ್ ಅನ್ನು ಮನೋವೈದ್ಯರ ಬಳಿಗೆ ಕರೆತರುತ್ತಾಳೆ ಮತ್ತು ಅವನ ಮಾನಸಿಕ ಸ್ಥಿತಿಯನ್ನು ನೋಡಿ ಮನೋವೈದ್ಯರು ಅವನ ಕುಟುಂಬದಿಂದ ದೂರವಿರಲು ಸಲಹೆ ನೀಡುತ್ತಾರೆ. ಕೆಲವು ದಿನಗಳವರೆಗೆ ಮತ್ತು ನಮ್ಮೊಂದಿಗೆ ಇರಿ. ಇದನ್ನು ಕೇಳಿದ ನಂತರ ಅವರು ಭಯಗೊಂಡರು. ಅವನು ತನ್ನ ಕುಟುಂಬದಿಂದ ದೂರ ಹೋಗಲು ಬಯಸಲಿಲ್ಲ. ಅವನ ಅಮ್ಮ ಹೋದ ಹಾಗೆ ಅವರು ಅಸಹಾಯಕರಾಗಿದ್ದರು ಮತ್ತು ಇದು ಕೆಲವು ದಿನಗಳ ವಿಷಯವಾಗಿದೆ. ನಾವು ನಿಮ್ಮಿಂದ ದೂರ ಉಳಿಯುವುದಿಲ್ಲ ಎಂದು ಸಮಂತಾತ ಅವನಿಗೆ ಹೇಳುತ್ತಾಳೆ. ಕೆಲವು ದಿನಗಳವರೆಗೆ. ಆದರೆ ಕರ್ಟಿಸ್ ಇದಕ್ಕೆಲ್ಲ ಸಿದ್ಧವಾಗಿರಲಿಲ್ಲ. ಅವರು ಸಮಂತಾಗೆ ಇದಕ್ಕೂ ಮೊದಲು ನಾನು ನಿಮ್ಮೊಂದಿಗೆ ಬೀಚ್ ಪ್ರವಾಸಕ್ಕೆ ಹೋಗಲು ಬಯಸುತ್ತೇನೆ. ಸಮಂತಾತ ಯಾವಾಗಲೂ ಯೋಜಿಸುತ್ತಿದ್ದ ಅದೇ ಪ್ರವಾಸ. ಈ ಜನರು ಪ್ರವಾಸಕ್ಕೆ ಹೋಗುತ್ತಾರೆ ಮತ್ತು ಕರ್ಟಿಸ್ ತನ್ನ ಕುಟುಂಬದೊಂದಿಗೆ ಸ್ಮರಣೀಯ ಸಮಯವನ್ನು ಕಳೆಯುತ್ತಿದ್ದನು. ನಂತರ ಹನ್ನಾ ಅವನ ಕಡೆಗೆ ತೋರಿಸಿ ಅದನ್ನು ಹೇಳುತ್ತಾಳೆ. ದೂರದಿಂದ ಸಮುದ್ರದ ಕಡೆಗೆ ಚಂಡಮಾರುತ ಬರುತ್ತಿದೆ. ಇದನ್ನು ಕಂಡು ಭಯವಾಯಿತು.
ಅವನು ಕನಸಿನಲ್ಲಿ ನೋಡುತ್ತಿದ್ದ ಅದೇ ಬಿರುಗಾಳಿ. ಅವನು ಹಿಂತಿರುಗಿದಾಗ ಅವನ ಹೆಂಡತಿ ತನ್ನ ತಲೆಯನ್ನು ಹೌದು ಎಂದು ತೋರಿಸುತ್ತಾಳೆ ಮತ್ತು ಅದನ್ನು ಅವನಿಗೆ ಹೇಳಲು ಪ್ರಯತ್ನಿಸುತ್ತಾನೆ. ಅವನು ನೋಡುವ ಎಲ್ಲವೂ ವಾಸ್ತವದಲ್ಲಿ ನಡೆಯುತ್ತಿದೆ ಮತ್ತು ಕಥೆಯ ಕೊನೆಯಲ್ಲಿ ಈ ರಹಸ್ಯವನ್ನು ಪರಿಹರಿಸಲಾಗುತ್ತದೆ. ಕರ್ಟಿಸ್ ವಾಸ್ತವವಾಗಿ ಅನಾರೋಗ್ಯದಿಂದಿರಲಿಲ್ಲ. ಅವನು ನಿಜವಾಗಿಯೂ ಭವಿಷ್ಯವನ್ನು ನೋಡುತ್ತಿದ್ದನು ಮತ್ತು ಭವಿಷ್ಯದ ನಾಶ. ತನ್ನನ್ನು ತಾನು ಉಳಿಸಿಕೊಳ್ಳಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದ. ಮತ್ತು ಇದನ್ನೆಲ್ಲ ತೋರಿಸುತ್ತಾ ಸಿನಿಮಾ ಕತೆ ಇಲ್ಲಿಗೆ ಮುಗಿಯುತ್ತದೆ.